ವೀಕ್ಷಕರೇ ನಮಸ್ಕಾರ. ಈ ಒಂದು ಸಂಚಿಕೆ ತುಂಬಾನೇ ಉಪಯೋಗ ಆಗುತ್ತೆ ಎಲ್ಲರಿಗೂ. ಈ ಒಂದು ತಿಲಕ ಏನಿದೆ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಈ ಒಂದು ತಿಲಕ ವ್ಯಾಪಾರಕ್ಕೆ ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ ವೀಕ್ಷಕರೇ. ಅದಷ್ಟೇ ಅಲ್ಲ, ವಶೀಕರಣಕ್ಕೂ ಕೂಡ. ಎಷ್ಟೋ ಜನ ಕರೆ ಮಾಡ್ತಾ ಇದ್ದೀರಾ, ಗುರುಗಳೇ ನಮ್ಮ ಕೆಲಸ ಆಗ್ತಾ ಇಲ್ಲ, ವ್ಯಾಪಾರ ನಡೀತಾ ಇಲ್ಲ, ನಮ್ಮ ಅಂಗಡಿ ಆಕರ್ಷಣೆಯನ್ನು ಕಳ್ಕೊಂಡಿದೆ, ಮತ್ತು ಇನ್ನೂ ಕೆಲವೊಂದು ಕರೆಗಳು ಬರ್ತಾ ಇರ್ತವೆ. ಗುರುಗಳೇ ನಮ್ಮ ಹೆಂಡತಿ ನಮ್ಮ ಜೊತೆಗೆ ಸರಿಯಾಗಿಲ್ಲ, ಅಥವಾ ನಮ್ಮ ಗಂಡ ನಮ್ಮ ಜೊತೆಗೆ ಸರಿಯಾಗಿಲ್ಲ, ಮತ್ತು ಇನ್ನೂ ಹಲವಾರು ರೀತಿ ಪ್ರೀತಿಸಿದ ಹುಡುಗಿ ಚೆನ್ನಾಗಿ ಮಾತಾಡ್ತಾ ಇಲ್ಲ, ಏನೇನೋ ಒಂದು ವಿಚಾರನ ಇಟ್ಕೊಂಡು ನನಗೆ ಕರೆ ಮಾಡ್ತಾ ಇದ್ದೀರಾ. ಅಂಥವ್ರಿಗಾಗಿ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ತಿಲಕ ಏನಿದೆ ನೋಡಿ, ಇದು ಸರ್ವಸಿದ್ಧಿ ತಿಲಕ ಅಂತ. ಇದು ಈ ಒಂದು ತಿಲಕವನ್ನ ಯಾರು ತುಂಬಾ ಸಮಸ್ಯೆಯಲ್ಲಿದ್ದೀರೋ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ವ್ಯಾಪಾರದ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ದೈಹಿಕ ಮಾನಸಿಕವಾಗಿ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ರೆ, ಅಂಥವ್ರಿಗೆ ಈ ಒಂದು ತಿಲಕ ತುಂಬಾನೇ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಯಾರೆಲ್ಲ ಈ ಒಂದು ತಿಲಕವನ್ನ ಬೇಕಂತಿರೋ ಅಂಥವ್ರು ನನಗೆ ಕರೆ ಮಾಡಿ ತಿಲಕವನ್ನ ತರಿಸಿಕೊಳ್ಳಿ. ಪ್ರತಿದಿನವೂ ಇದನ್ನ ಒಂದು ದಾಳಿಂಬೆ ಕಡ್ಡಿಯಿಂದ ಹಣೆಗೆ ಇಡ್ತಾ ಬನ್ನಿ. ನೋಡಿ, ವ್ಯಾಪಾರ ಆಗ್ಬೋದು, ಅಥವಾ ನಿಮ್ಮ ಪ್ರೀತಿಸಿದ ಹುಡುಗಿ ಆಗ್ಬೋದು, ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಗಳಾಗ್ಬೋದು, ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಲೇಬರ್ಸ್ಗಳಾದರೂ ಆಗ್ಬೋದು, ಅಥವಾ ಏನಾದರೂ ಒಂದು ಅಂಗಡಿ ಇರುತ್ತೆ, ಒಂದು ಮೆಡಿಕಲ್ ಶಾಪೇ ಇರುತ್ತೆ, ಬಿಸ್ನೆಸ್ ಇರಲ್ಲ, ಒಂದು ಕಟಿಂಗ್ ಶಾಪ್ ಇರುತ್ತೆ, ಬಿಸ್ನೆಸ್ ಇರಲ್ಲ, ಒಂದು ಹೋಟೆಲ್ ಇರುತ್ತೆ, ಗಿರಾಕಿ ಬರ್ತಾ ಇರಲ್ಲ, ಅಥವಾ ಒಂದು ಬಟ್ಟೆ ಅಂಗಡಿ ಇರುತ್ತೆ, ಗಿರಾಕಿ ಬರ್ತಾ ಇರಲ್ಲ, ಆಕರ್ಷಣೆನೇ ಇರಲ್ಲ. ಅಂಥವ್ರು ಈ ಒಂದು ತಿಲಕನ ಯೂಸ್ ಮಾಡಿದ್ರೆ ಸಾಕು, ನಿಮ್ಮನ್ನ ನೋಡಿದ್ರೆ ಜನ ನಿಮ್ಮ ಹತ್ರ ಸೆಳೆದು ಬರ್ತಾರೆ ವೀಕ್ಷಕರೇ. ಜನ ನಿಮ್ಮನ್ನ ನೋಡಿದರೆ ಸಾಕು, ನಿಮ್ಮ ಹತ್ರ ಸೆಳೆದು ಬರ್ತಾರೆ. ಈ ಒಂದು ತಿಲಕ ತುಂಬಾನೇ ಸಹಾಯ ಮಾಡುತ್ತೆ ನಿಮಗೆ. ಸಾಧ್ಯವಾದಷ್ಟು ತರಿಸ್ಕೊಂಡು ಯೂಸನ್ನು ಮಾಡಿ. ಕೇವಲ 9 ದಿನದಲ್ಲಿ ಸಂಪೂರ್ಣವಾಗಿ ಒಂದು ಪರಿಹಾರವನ್ನು ಹೊಂದಿರ ವೀಕ್ಷಕರೇ. 100ಕ್ಕೆ 100 ಗ್ಯಾರಂಟಿಯನ್ನು ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಇದನ್ನ ನಾನು ತಲುಪಿಸಿದ್ದೀನಿ. ಯೂಟ್ಯೂಬ್ನಲ್ಲಿ ನನಗೆ ಕೇಳ್ತಾ ಇರೋದ್ರಿಂದ ಈ ಒಂದು ತಿಲಕವನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಸರ್ವಸಿದ್ಧಿ ತಿಲಕ ಇದು. ಸುಲಭವಾಗಿ ಇದನ್ನು ತಯಾರಿಸೋದು ಆಗಲ್ಲ ಯಾರಿಗೂ. ಅಂತಂತ ಬಲಿಷ್ಠವಾದ ಒಂದು ಮೂಲಿಕೆಗಳನ್ನು ಕೂಡಿಸಿ ಈ ಒಂದು ತಿಲಕವನ್ನು ತಯಾರಿಸಿರ್ತೀವಿ ವೀಕ್ಷಕರೇ. ಯಾರಿಗೆಲ್ಲ ಬೇಕಾಗಿದೆಯೋ ಸಂಪರ್ಕಿಸಿ ಮತ್ತು ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರವನ್ನು ತರ್ತೀನಿ. ಏನಾದರೂ ಸಮಸ್ಯೆ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ವೀಕ್ಷಕರೇ. ಧನ್ಯವಾದಗಳು.